ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದನ್ ಬಿಟ್ರೆ ಈ ಕಂಪ್ನಿ ಓನರು ಜನನೀನೆ, ನಾನೊಬ್ಬ ಸಾಧಾರಣ ಕೆಲ್ಸಗಾರ ಅಷ್ಟೇ. ಸೂಪರ್. ಯಾವ ಕಂಪನಿ ಓನರ್ ಮೇಡಮ್? ಅದೊಂದು ನಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಜ್ಜಿ. ಹಳೆ ಕಂಪನಿ ಓನರು ಆ ಕಂಪನಿನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆಗ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರನ್ನ ಮೀಟ್ ಮಾಡಿದ್ವಿ. ಆಗ ನಮ್ಗೆ ತಗೊಳ್ಳಿ ಅಂತ ಹೇಳ್ಬಿಟ್ರು. ನಾನು ಮೊದಲು ಯೋಚನೆ ಮಾಡ್ತಿದ್ದೆ ಅಜ್ಜಿ. ಆಮೇಲೆ ಪೃಥ್ವಿ ಸಿರಿ ಇಬ್ರು ನನ್ನ ಮೋಟಿವೇಟ್ ಮಾಡಿ ಸ್ಟಾರ್ಟ್ ಮಾಡಕ್ ಹೇಳಿದ್ರು. ಅಜ್ಜಿ, ಬ್ಯಾಂಕಲ್ಲಿ ಲೋನ್ ತಗೊಂಡ್ವಿ. ಈಗ ಒಂದ್ ಒಳ್ಳೆ ದಿನ ನೋಡಿ ಕಂಪ್ನಿ ಶುರು ಮಾಡ್ಬಿಡದೆ. ವೆರಿ ಗುಡ್. ಹಾಗಾದ್ರೆ ನೀನು ಇನ್ಮೇಲಿಂದ ಬಿಸ್ನೆಸ್ ವುಮನ್ ಅಂತ ಹೇಳು. ಬೇರೆಯವರಿಗೆ ಏಣಿಯಾಗಿ ಮಾತ್ರ ಇಲ್ದೆ ನೀನು ಹೆಜ್ಜೆ ಮುಂದಿಟ್ಬಿಟ್ಟೆ. ವೆರಿ ಗುಡ್. ಮತ್ಯಾಕ್ ತಡ ಮಾಡ್ತಾ ಇದ್ದೀರಾ? ಮುಂದಿನ ಕೆಲ್ಸನ ಬೇಗ ಶುರು ಮಾಡಿ. ಸರಿ ಅಜ್ಜಿ, ಒಂದ್ ಒಳ್ಳೆ ದಿನ ನೋಡಿ ನಾವು ನೀವು ಅಕ್ಕಂದ್ರು ಎಲ್ರೂ ಸೇರಿ ಪೂಜೆ ಮಾಡ್ಸೋಣ. ಯಾಕೆ ನಾವು ಮಾತ್ರ ಸಾಕ? ಬೇರೆಯವ್ರು ಯಾರು ಬೇಡ್ವಾ? ನಿಮ್ಮ ಅತ್ತೆ ಐಶ್ವರ್ಯ ಎಲ್ರನ್ನೂ ಕರಿಯಮ್ಮ. ಇಲ್ಲ ಅಜ್ಜಿ, ಅವ್ರಿಗ್ಯಾರಿಗೂ ಹೇಳಿಲ್ಲ. ಯಾಕೆ? ಅದು ಅವ್ರಿಗೆ ಹೇಳಿದ್ರೆ ವಿಷಯ ಅಣ್ಣನವರೆಗೂ ಹೋಗುತ್ತೆ. ಸುಮ್ಮನೆ ಬೇಡದಿರೋ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಯಾಕೆ ಬೇಕು ಅಂತ ಹೇಳ್ದೆ ಸುಮ್ಮನಾಗ್ಬಿಟ್ವಿ. ನಾನ್ ನಿಮ್ಮನ್ನ ಬುದ್ಧಿವಂತ ಮಕ್ಕಳು ಅಂದ್ಕೊಂಡಿದ್ದೆ. ಧರ್ಮರಾಜ್ಗೆ ವಿಷಯ ಗೊತ್ತಾದ್ರೆ ಏನಾಗತ್ತೆ? ಇನ್ಫ್ಯಾಕ್ಟ್ ಈ ವಿಷಯನ ಮೊದಲು ತಿಳ್ಕೊಳ್ಬೇಕಾಗಿರೋನೆ ಅವನು. ನಾವು ಮೇಲ್ ಏಳ್ಬಾರ್ದಂತ ಯಾರು ಏಟ್ ಮೇಲೆ ಏಟ್ ಕೊಡ್ತಾರೋ ಅವ್ರ ಮುಂದೆ ನಾವು ತಲೆ ಎತ್ತಿ ಮೆರೆಯೋ ತರ ಬದುಕಬೇಕು. ಅದನ್ ಬಿಟ್ಟು ಅವರಿಂದ ನಮಗ್ ತೊಂದರೆ ಆಗತ್ತಂತ ನಾವ್ ಯಾಕೆ ಭಯ ಪಟ್ಕೊಂಡು ಮುಚ್ಚಮರೆಯಿಂದ ಬದುಕಬೇಕು? ಭಯ ಅಂತ ಏನೂ ಇಲ್ಲ ಅಜ್ಜಿ. ಯಾಕೆ ಸುಮ್ಮನೆ ಬೇಡದೇ ಇರೋ ಪ್ರಾಬ್ಲಮ್ಸು ಅಂತ ಅಷ್ಟೇ. ಅವನ ಹತ್ರ ಹೇಳ್ದೆ ಇದ್ರೆ ಯಾವ ಪ್ರಾಬ್ಲಮ್ಸು ಬರೋಲ್ವಾ? ಹೇಳ್ದೆ ಇದ್ರೇನೆ ತುಂಬಾ ಪ್ರಾಬ್ಲಮ್ಸ್ ಬರೋದು. ನೀವು ತಪ್ಪು ಮಾಡ್ತಾ ಇದ್ದೀರಾ. ಚಾಲೆಂಜ್ನ ಧೈರ್ಯದಿಂದ ಫೇಸ್ ಮಾಡಬೇಕು. ನಿಮ್ ಪ್ರಾಬ್ಲಮ್ಸ್ ಅನ್ನ ಕಾರ್ಪೆಟ್ ಕೆಳಗೆ ಹಾಕೊಂಡು ನೀವು ಅದರ ಮೇಲೆ ನಡೀತಾ ಇದ್ರೆ ಒಂದಲ್ಲ ಒಂದು ದಿನ ನೀವೇ ಮುಗ್ಗರಿಸಿ ಬೀಳ್ತೀರಾ. ಈಗ್ಲಿಂದಾನೇ ಒಂದು ಪೆಂಡಿಂಗ್ ಇಡದೆ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಬನ್ನಿ. ಒಳ್ಳೆ ಕೆಲಸ ಮಾಡುವಾಗ ಯಾರಿಗೂ ಹೆದರದೆ ಎಲ್ರಿಗೂ ವಿಷಯ ತಿಳಿಸಿ. ನಿಮ್ಮಿಬ್ರಲ್ಲಿ ಧೈರ್ಯ, ಆತ್ಮವಿಶ್ವಾಸ ಇದ್ರೆ ಸಾಕು. ಅದೇ ನಿಮ್ಮನ್ನ 100% ಸಕ್ಸಸ್ ಆಗಿ ಎತ್ತರ ಕರ್ಕೊಂಡೋಗುತ್ತೆ. ನೀವು ಮಾಡೋ ಬಿಸ್ನೆಸ್ ಅನ್ನ ರಹಸ್ಯವಾಗಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಮೊದ್ಲು ಹೋಗಿ ಎಲ್ಲರ ಹತ್ರನೂ ವಿಷಯ ತಿಳಿಸ್ಬಿಟ್ಟು ನಿಮ್ ನೆಕ್ಸ್ಟ್ ಪ್ಲಾನ್ ಏನು ಅನ್ನೋದನ್ನ ನನ್ನ ಹತ್ರ ಬಂದು ಹೇಳಿ, ಸರಿನಾ? ಸರಿ ಅಜ್ಜಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.